ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಡೈಲಿ 5 ಕ್ವಶನ್ಸ್ ಮಾಡ್ತಾ ಇದ್ದೀವಿ. ಈಗ ಎಫ್ ಎಂ ಅಲ್ಲಿ ಇದೀವಿ. ಡೈಲಿ 5 ಕ್ವಶನ್ಸ್ ಅಲ್ಲಿ 126th ಕ್ವಶನ್ ನೋಡೋಣ. An equilateral triangle plate of side A is immersed in a water with one side at a free water surface as shown in the given figure. The center of the pressure is below the water surface at a depth of ಅಂತ ಕೇಳ್ತಾರೆ. ಸೆಂಟರ್ ಆಫ್ ದ ಪ್ರೆಷರ್ ಅಂದ್ರೆ ಯಾವುದು? ಸಿ ಪಿ ಫಾರ್ಮುಲಾ ಏನದ? ಎಚ್ ಸ್ಟಾರ್ ಅದ. ಎಚ್ ಸ್ಟಾರ್ ಈಕ್ವಲ್ ಟು ಎಚ್ ಬಾರ್ ಪ್ಲಸ್ ಮತ್ತು ಐ ಜಿ ಐ ಡಿವೈಡೆಡ್ ಬೈ ಎ ಎಚ್ ಬಾರ್ ಆಗ್ತದೆ. ಓಕೆ, ಇದರೊಳಗಡೆ ಹೆಚ್ ಬಾರ್ ಅಂತಂದ್ರೆ ನಾವು ನಾರ್ಮಲ್ ಒಂದು ಟ್ರಯಾಂಗಲ್ ಇತ್ತಲ್ಲ, ಟ್ರಯಾಂಗಲ್ ಇತ್ತು, ಇದ್ರದ್ದು ಹೈಟ್ ಹೆಚ್ಚಿತ್ತು ಅಂತ ತಿಳ್ಕೊಡ್ರಿ. ಇದ್ರ ಹೈಟ್ ಹೆಚ್ಚಿತ್ತಂದ್ರೆ ಇಲ್ಲಿ ಹೆಚ್ ಬಾರ್ ಇರ್ತದೆ. ಹೆಚ್ ಬಾರ್ ಎಷ್ಟಿರ್ತದೆ? ಇದು ಹೆಚ್ ಬೈ 3 ಇರ್ತದೆ. ಹಂಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ಬೋದು? ಇದು ದಿಸ್ ಇಸ್ ಬಿಕಮ್ಸ್ ಹೆಚ್ ಬೈ 3 ಪ್ಲಸ್ ಬಿ ಹೆಚ್ ಕ್ಯೂಬ್ ಡಿವೈಡೆಡ್ ಬೈ 36 ಡಿವೈಡೆಡ್ ಬೈ ಏರಿಯಾ ಎಷ್ಟಾಗ್ತದೆ? ಬಿ ಇಂಟು ಹಾಫ್ ಇಂಟು ಬೇಸ್ ಇಂಟು ಹೈಟು ಇಂಟು ಹೆಚ್ ಬಾರ್ ಎಷ್ಟಾಗ್ತದೆ? ಇಲ್ಲಿ ಹೆಚ್ ಬೈ 3 ಆಗ್ತದೆ. ಇನ್ನು ಸಿಂಪ್ಲಿಫೈ ಮಾಡಿ ನೋಡ್ರಿ, ನಿಮಗೆ ಹೆಚ್ ಬೈ 2 ಬರ್ತದೆ. ಹೆಚ್ ಬೈ 2 ಬಂತಂದ್ರೆ ಆ ಹೆಚ್ ಬೈ 2 ಏನಿದು? ದಿಸ್ ಡಿಸ್ಟೆನ್ಸ್. ಓಕೆ, ಬಟ್ ನಮಗೇನಾದ್ರು ಪ್ರಾಬ್ಲಮ್ ಇಲ್ಲಿ ನೋಡಿ. ಏನು ಪ್ರಾಬ್ಲಮ್ ಅಂದ್ರೆ ಇದು ಎ ಕೊಟ್ಟಿದ್ದಾರೆ, ಇದು ಡಿಸ್ಟೆನ್ಸ್ ಎ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿಲ್ಲ ಅವರು. ಹೈಟ್ ಕೊಟ್ಟಿಲ್ಲ, ಬಟ್ ಈಕ್ವಿಲೇಟರ್ ಟ್ರಯಾಂಗಲ್ ಅಂತ ಹೇಳಿದ್ರಿಂದ ಇದು ಒನ್ ಸೈಡ್ನು ಕೂಡ ಏನೇ ಇರ್ತದೆ, ಈ ಕಡೆನೂ ಕೂಡ ಏನೇ ಇರ್ತದೆ. ಹಂಗಾರೆ ಈ ಟ್ರಯಾಂಗಲ್ ನೀವು ಚೆಕ್ ಮಾಡಿದ್ರೆ ಇದು ಹೆಚ್ ಅಂತ ತಗೋ, ಇದನ್ನ ಎ ಬೈ 2 ಅಂತ ತಗೋ, ಇದನ್ನ ಎ ಅಂತ ತಗೋ. ಯಾವ ತೀಟ ಬರೆಯೋಣ ಈಗ? ಕಾಸ್ ತೀಟ ಬರೆದ್ರೆ ಚೆನ್ನಾಗಿರ್ತದೆ. ಓಕೆ, ಬೇಡ ಸೈನ್ ತೀಟ ಬರೆದ್ರೆ ಚೆನ್ನಾಗಿರ್ತದೆ. ಸೈನ್ ಅಂತಂದ್ರೆ ಏನು? ಸೈನ್ 60 ಈಸ್ ಈಕ್ವಲ್ ಟು ಅಪೋಸಿಟ್ ಎಷ್ಟದ? ಎಚ್ ಅದ, ಹೈಪೋಟೆನಸ್ ಎಷ್ಟದ? ಎ ಅದ. ಹಾಗಾದ್ರೆ ಎ ಈಸ್ ಈಕ್ವಲ್ ಟು ಎಷ್ಟಾಗ್ತದೆ ಈಗ? ಸಾರಿ, ಎ ಬೇಡ, ಹೆಚ್ ಈಕ್ವಲ್ ಟು ಏನಾಗ್ತದೆ? ಹೆಚ್ ಈಕ್ವಲ್ ಟು ಎ ಸೈನ್ 60 ಆಗ್ತದೆ. ಸೈನ್ 60 ಸೈನ್ 60 ಆನ್ಸರ್ ಎಷ್ಟು? ಸೈನ್ 60 ಆನ್ಸರ್ ಎಷ್ಟು ಅಂದ್ರೆ √3/2 ಇರ್ತದೆ. ದಿಸ್ ಇಸ್ √3/2 ಬಂತು. ಓಕೆ, ವಾಟ್ ಇಸ್ ಹೈಟ್? ಹೈಟು ಹೆಚ್ ಈಕ್ವಲ್ ಟು √3/2 ಆಗ್ತದ. ಹಾಗಾದ್ರೆ ಹೆಚ್ ಬೈ 2 ಮಾಡಬೇಕು. ಹಾಗಾದ್ರೆ ಇದು √3/4 ನಿಮ್ಗೆ ಹೆಚ್ ಸ್ಟಾರ್ ಸಿಗ್ತದೆ. ಓಕೆ, √3 ಅಂದ್ರೆ ಎ √3/4 ಕರೆಕ್ಟಾಗಿ ನಿಮ್ಗೆ ಆನ್ಸರ್ ಆಗ್ತದೆ. ರೈಟಾ? ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ಅಂತಂದ್ರೆ, ಒಂದು ನಿಮಿಷ. A category of fluid in which shear stress is linearly related to the velocity gradient is known as ಯಾವುದು? ನ್ಯೂಟೋನಿಯನ್ ಫ್ಲೂಯಿಡ್. ಭಾಳ ಸತಿ ಕೇಳ್ತಾ ಇದ್ದಾರೆ, ಅದನ್ನೇ ಸ್ವಲ್ಪ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅದ ಯೂನಿಟ್ ಒಳಗಡೆ. ಡೈನಾಮಿಕ್ ವಿಸ್ಕೋಸಿಟಿ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್, ಕೈನಮ್ಯಾಟಿಕ್ ವಿಸ್ಕೋಸಿಟಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್, ಸರ್ಫೇಸ್ ಟೆನ್ಷನ್ ನ್ಯೂಟನ್ ಪರ್ ಮೀಟರ್, ಎನರ್ಜಿ ನ್ಯೂಟನ್ ಇಂಟು ಮೀಟರ್. ಇವಕ್ಕೆ ಯಾವ್ಯಾವ ಬೇಕಾಗ್ತಾವ ಅದನ್ನ ನೀವು ಆಪ್ಷನ್ಸ್ ಅನ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ರಿ. ನಾ ಬೇಕಾದ್ರೆ ಹಾಕಿ ತೋರಿಸ್ತೀನಿ. ಡೈನಾಮಿಕ್ ವಿಸ್ಕೋಸಿಟಿ ಇದು, ಡೈನಾಮಿಕ್ ವಿಸ್ಕೋಸಿಟಿ ಇದು ಇನ್ನೊಂದ್ಸತಿ ಹಾಕಿದ್ವಿ ನೋಡಿ ತೆಗೆದಾಗ. ಓಕೆ, ನೆಕ್ಸ್ಟ್ ಕೈನಮ್ಯಾಟಿಕ್ ವಿಸ್ಕೋಸಿಟಿ ಕೆಳಗಲ್ದು. ನೆಕ್ಸ್ಟ್ ಸರ್ಫೇಸ್ ಟೆನ್ಷನ್ ನ್ಯೂಟನ್ ಪರ್ ಮೀಟರ್, ಎನರ್ಜಿ ನ್ಯೂಟನ್ ಮೀಟರ್. ಓಕೆ, ನೆಕ್ಸ್ಟ್ which of the following laws states that pressure or intensity of a pressure at a point in a static fluid is equal in all direction? ಇದು ಪಾಸ್ಕಲ್ಸ್ ಲಾ. ನ್ಯೂಟನ್ಸ್ ಲಾ ಆಫ್ ವಿಸ್ಕಾಸಿಟಿ ಅಂತ ಬರೆದಿದ್ರ ಟೋ is directly proportional to du by dy. shear stress is directly proportional to rate of shear strain. ಹೈಡ್ರೋಸ್ಟ್ಯಾಟಿಕ್ ಲಾ ಹೇಳ್ತಿತ್ತು. ಹೈಡ್ರೋಸ್ಟ್ಯಾಟಿಕ್ ಲಾ ಏನ್ ಹೇಳ್ತದ? P is equal to rho g h ಅಂತ ಹೇಳ್ತದ. ಡಾರ್ಸಿಸ್ ಲಾ ಏನ್ ಹೇಳ್ತದ? V is directly proportional to I ಅಂತ ಹೇಳ್ತದ. ಓಕೆನಾ? ರೈಟ್. ನೆಕ್ಸ್ಟ್, in an incompressible static fluid column, the rate of increase of pressure in a vertical direction is equal to weight density of a fluid at that point. Which of the following is the law for this statement? That is a hydrostatic law. Okay, ಅವರು ಏನು ಹೇಳ್ತಾರೆ? ಅವರು pressure is directly proportional to h ಅಂತ. pressure is directly proportional to h, then our proportionality constant is your rho into g. ಅವಾಗ ಏನಾಗುತ್ತೆ? rho g h ಆಗ್ತದೆ. This is a hydrostatic law. ವಿಸ್ಕಾಸಿಟಿ ಲಾ ಅಂದ್ರೆ ನ್ಯೂಟನ್ಸ್ ಲಾ. ಪಾಸ್ಕಲ್ಸ್ ಲಾ ಗೊತ್ತೈತಿ, ಬರ್ನೌಲ್ಲಿಸ್ ಲಾ ಮುಂದೆ ಬರ್ತದೆ. ರೈಟಾ? ಥ್ಯಾಂಕ್ ಯು ವೆರಿ ಮಚ್. 5 ಕ್ವಶನ್ ಸಾಲ್ವ್ ಮಾಡಿದ್ವಿ. 5 ಕ್ವಶನ್ ಚೆನ್ನಾಗಿ ನೋಟ್ ಮಾಡ್ಕೊಡ್ರಿ. ಇನ್ನು ಹೆಚ್ಚಿನ ಕ್ವಶನ್ಗೋಸ್ಕರ ಮುಂದಿನ ವಿಡಿಯೋಗಳನ್ನ ನೋಡೋಣ. ಥ್ಯಾಂಕ್ ಯು.